ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ 2026 2027 ಈ ಯುಗಾದಿಯ ಮಧ್ಯದಲ್ಲಿರ್ತಕ್ಕಂತ ಒಂದು ವರ್ಷದ ಫಲ, ಪರಾಭವ ನಾಮ ಸಂವತ್ಸರದ ಒಂದು ವರ್ಷದ ಫಲ ಯಾವ ರೀತಿಯಲ್ಲಿದೆ, ಲಾಭ ಏನಿದೆ, ನಷ್ಟ ಏನಿದೆ, ಆದಾಯ ವ್ಯಯ ಯಾವ ಪ್ರಕಾರದಲ್ಲಿ ಇರುತ್ತೆ ಈ ವರ್ಷ, ಜೊತೆಗೆ ಗುರುವಿನ ಅನುಗ್ರಹ ಹೇಗಿದೆ ಮತ್ತು ಪಂಚಮ ಭಾವದಲ್ಲಿ ಇರತಕ್ಕಂತಹ ಶನಿಯ ಪ್ರಭಾವ ನಿಮಗೆ ಯಾವ ಪ್ರಕಾರದಲ್ಲಿರುತ್ತೆ, ಪಂಚಮ ಶನಿಯ ಪ್ರಭಾವ ನಿಮ್ಮ ಜೀವನದ ಮೇಲೆ ಯಾವ ತರ ಇರುತ್ತೆ ಅನ್ನುವಂತಹ, ಮತ್ತೆ ಈ ವರ್ಷದಲ್ಲಿ ನೀವು ಫಾಲೋ ಮಾಡ್ಲೇಬೇಕಾಗಿರ್ತಕ್ಕಂಥ ಎರಡು ಮುಖ್ಯವಾಗಿರ್ತಕ್ಕಂಥ ಪರಿಹಾರಗಳಿದಾವೆ. ಈ ಪರಿಹಾರಗಳು ನಿಮ್ಗೆ ಅನಿವಾರ್ಯನ, ಯಾವ ರೀತಿಯಲ್ಲಿ ಈ ಪರಿಹಾರಗಳನ್ನು ಮಾಡ್ಕೋಬೇಕು, ಉಪಯೋಗ ಆಗುತ್ತೆ ಅನ್ನುವಂತ ಅದ್ಭುತವಾದ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ಬನ್ನಿ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹ ರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/2/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತಹ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡ್ತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ, ಲೋಹ ಪದಾರ್ಥಗಳು, ಇನ್ನು ಈ ಗ್ರಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ ಈ ವರ್ಷ, ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು, ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ, ವೃಶ್ಚಿಕ ರಾಶಿಯವರ ತಕ್ಷಣ ಯಾವತ್ತಿಗೂ ಒಂದು ಗುಪ್ತತೆ, ಹೋರಾಟ, ಹಠವಾದಿತನ, ನ್ಯಾಯ, ಸತ್ಯ, ಧರ್ಮ, ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಅಪ್ರತಿಮವಾಗಿರತಕ್ಕಂತ ಪ್ರತಿಭೆ ವೃಶ್ಚಿಕ ರಾಶಿಯವರು ಅಂತ ಹೇಳ್ಬೋದು. ಇಂತಹ ಹೋರಾಟದ ಒಂದು ಜೀವನದ ಮಧ್ಯದಲ್ಲಿ ಪರಾಭವ ನಾಮ ಸಂವತ್ಸರದಲ್ಲಿ ಬಹಳಷ್ಟು ಪ್ರಾರಂಭದಲ್ಲಿ, ವರ್ಷದ ಆರಂಭದಲ್ಲಿ ಅನೇಕ ಸಮಸ್ಯೆಗಳು, ಸವಾಲುಗಳು ನಿಮಗೆ ಎದುರಾಗ್ತವೆ. ಯಾವುದು? ಅಂದುಕೊಂಡಂತ ಕಾರ್ಯಗಳು ಸುಲಭವಾಗಿ ಆಗಲ್ಲ.
ಮತ್ತೆ ನಿರಾಶೆಗಳಾಗುವಂಥದ್ದು. ಇನ್ನು ನ್ಯಾಯಯುತ ಮಾರ್ಗದಲ್ಲಿ ಸಾಗಿದ್ರೂ ಕೂಡ ನಿಮಗೆ ಸಫಲತೆ ಅನ್ನುವಂಥದ್ದು ಪ್ರಾರಂಭದಲ್ಲಿ ಸಿಗಲ್ಲ. ಇದರಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ಬೋದು. ಆದ್ರೆ ಚಿಂತೆ ಮಾಡುವಂತದ್ದೇನು ಇಲ್ಲ, ಎಚ್ಚರಿಕೆಯನ್ನ ತೆಗೆದುಕೊಂಡ್ರೆ ಸಾಕು. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಎಚ್ಚರಿಕೆ ಹೆಜ್ಜೆಗಳನ್ನ ನೀವು ಇಡಬೇಕಾಗತ್ತೆ ಪ್ರಾರಂಭದಲ್ಲಿ. ಈ ಬಂಧು ಮಿತ್ರರಲ್ಲಿ ನೀವು ಎಷ್ಟೇ ಒಳ್ಳೇದು ಮಾಡಿದ್ರು, ಎಷ್ಟೇ ಪ್ರೀತಿ ಕೊಟ್ರು, ಎಷ್ಟೇ ವಿಶ್ವಾಸ ಕೊಟ್ರು ಕೂಡ ಒಂದು ಮಾತು ಸಹಜ, ಅದೇನು ನಿಮಗೆ ಹೊಸದು ಅಲ್ಲ, ಅದು ನೀವು ಅನುಭವಿಸ್ತಾ ಇರುವಂತ ವಿಚಾರನೂ ಅಲ್ಲ. ಅದ್ರ ಬಗ್ಗೆ ಅಪಾರವಾದ ಎಕ್ಸ್ಪೀರಿಯನ್ಸ್ ಇಲ್ಲಿಗಾಗ್ಲೇ ಆಗೋಗಿದೆ. ಹಾಗಾಗಿ ಅವರು ತೆಗಳೋದು ಬಿಡಲ್ಲ, ನೀವು ಸಹಾಯ ಮಾಡೋದು ಬಿಡಲ್ಲ. ಅದು ಆ ತರ ಒಂದು ಬೆಲ್ಟ್ ಸೃಷ್ಟಿ ಆಗ್ಬಿಟ್ಟಿರುತ್ತೆ, ಆಯ್ತಾ. ಆಮೇಲೆ ಹೆಜ್ಜೆ ಹೆಜ್ಜೆಗೂ ಈ ಪ್ರತಿಸ್ಪರ್ಧಿಗಳ ಕಾಟ ಇರುತ್ತೆ, ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಇರುತ್ತೆ. ನೀವು ಹುಟ್ಟುತ್ತಾನೆ ಕಾಂಪಿಟೇಷನ್ ಜೊತೆ ಬೆಳೆದವರು. ಕಾಂಪಿಟೇಷನ್ ಅಂತಂದ್ರೆ ನಿಮಗೆ ತುಂಬಾ ಇಷ್ಟಪಡ್ತೀರಿ ನೀವು ಕೂಡ, ಯಾಕಂತಂದ್ರೆ ಆ ಒಂದು ಸಂದರ್ಭಗಳಲ್ಲಿ ನೀವು ಹೆಜ್ಜೆ ಹೆಜ್ಜೆಗೂ ಗೆಲ್ಲುವಂತಹ ಒಂದು ತುಡಿತ ನಿಮ್ಮಲ್ಲಿರ್ತಕ್ಕಂಥದ್ದು. ಇನ್ನು ಮುಖ್ಯ ಕಾರ್ಯಕಲಾಪಗಳಲ್ಲಿ ಸ್ವಲ್ಪ ಪ್ರಗತಿಯನ್ನ ಸ್ವಲ್ಪ ಕ್ಷೀಣ ಆಗಬಹುದು. ಇನ್ನು ಈ ಕೌಟುಂಬಿಕ ಕಲಹಗಳಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಏನ್ ಮಾಡ್ಬೇಕು, ಆಗಿಂದಾಗ್ಗೆ ಆಯಾ ಸಮಸ್ಯೆಗಳನ್ನ ಸರಿ ಮಾಡಿಕೊಂಡು ಮುಂದೆ ಹೋಗುವಂತ ಪ್ರಯತ್ನ ಮಾಡ್ಕೋಬೇಕು. ಆರೋಗ್ಯದ ಕಡೆ ನೀವು ಗಮನವನ್ನು ಹರಿಸ್ಕೋಬೇಕಾಗತ್ತೆ. ಸ್ವಲ್ಪ ಖರ್ಚು ವೆಚ್ಚಗೆ ಕಡಿವಾಣವನ್ನ ಹಾಕಬೇಕಾಗತ್ತೆ. ಇನ್ನು ಈ ಗಣೇಶ ಹಬ್ಬ, ಏನು ಒಂದು ಗಣೇಶ ಚೌತಿ ಅಂತ ಹೇಳ್ತೀವಲ್ಲ, ಆ ಹಬ್ಬದಿಂದ ನಿಮಗೆ ದೀಪಾವಳಿವರೆಗೆ ವಕ್ರಗತಿಯಿಂದ ಸಂಚರಿಸ್ತಕ್ಕಂತ ಗುರುವಿನ ಒಂದು ಪ್ರಭಾವ ನಿಮಗೆ ಒಂದಿಷ್ಟು ಅನುಕೂಲವನ್ನ ತಂದು ಕೊಡುತ್ತೆ. ಗುರುವಿನ ಪ್ರಭಾವ ನಿಮ್ಮ ಜೀವನದ ಮೇಲೆ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು. ಏನಂತಂದ್ರೆ ಸ್ವಲ್ಪ ವಾಕ್ಚಾತುರ್ಯ ಅನ್ನುವಂಥದ್ದಿರುತ್ತೆ, ಮತ್ತು ಪ್ರಾಮಾಣಿಕತೆ ಅಂತೂ ನಿಮ್ಮ ರಕ್ತಗತವಾಗಿನೇ ಬಂದಿರುತ್ತೆ. ಯಾವತ್ತೂ ಕೂಡ ಬೇರೆಯವ್ರನ್ನ ನಂಬಿಸಿ ಮೋಸ ಮಾಡ್ಬೇಕನ್ನುವಂತ ಮನಸ್ಥಿತಿ ನಿಮ್ಗೆ ಯಾವತ್ತೂ ಇರಲ್ಲ. ಪ್ರಾಮಾಣಿಕತೆ ಜಾಸ್ತಿ ಆಗುತ್ತೆ, ಬೇರೆಯವ್ರಿಗೆ ಸಹಾಯ ಮಾಡುವಂತ ಕ್ರಿಯೆಗಳು ಜಾಸ್ತಿ ಆಗ್ತವೆ. ಮತ್ತು ಈ ಧನ ಧಾನ್ಯಗಳು ಲಾಭ ಆಗುವಂತಹ ಒಂದು ಸನ್ನಿವೇಶಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಕಂಡು ಬರುತ್ತೆ. ಅಧಿಕಾರದ ಲಾಭಗಳು ಕಂಡು ಬರುವಂಥದ್ದು, ಮನೆಯಲ್ಲಿ ನೆಮ್ಮದಿಯುತವಾದ ವಾತಾವರಣ ನಿಮಗೆ ಸಿಗುವಂಥದ್ದು. ಈ ಒಂದು ಹಂತದಲ್ಲಿ ಒಂದಿಷ್ಟು ಉತ್ಸಾಹ ಅನ್ನುವಂಥದ್ದಿರುತ್ತೆ. ಇನ್ನು ದೈನಂದಿನ ಕಾರ್ಯಗಳಲ್ಲಿ ಸ್ವಲ್ಪ ಚಟುವಟಿಕೆಯಿಂದ ನಿಭಾಯಿಸುವಂತಹ ಸನ್ನಿವೇಶಗಳು ಈ ವರ್ಷದಲ್ಲಿ ಗುರುವಿನ ಅನುಗ್ರಹದ ಫಲಗಳು ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಪಂಚಮ ಶನಿಯ ಪ್ರಭಾವ ಈ ವರ್ಷದ ಪೂರ್ತಿಯಾಗಿ ಲಾಭನ ನಷ್ಟನ, ಏನ್ ಎಚ್ಚರಿಕೆ ಇದೆ, ಯಾವ ಲಾಭವಿದೆ ಅನ್ನುವಂಥದ್ರ ಬಗ್ಗೆ ನೀವು ನೋಡ್ಲೇಬೇಕು. ಈ ವರ್ಷದ 2 ಅಮೂಲ್ಯವಾದ ಪರಿಹಾರಗಳನ್ನು ನೀವು ನೋಡ್ಲೇಬೇಕಾಗತ್ತೆ. ಅದ್ರ ಬಗ್ಗೆ ಖಂಡಿತ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರ್ಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಸಂಪೂರ್ಣ ಜನ್ಮ ಜಾತಕ ಫಲ 80ರಿಂದ 100 ಪುಟ ನಿಮ್ಮ ಒಬ್ಬರದೇ ಜಾತಕ ಪ್ರತಿ ಇರುತ್ತೆ ಅಂತಂದ್ರೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇದು ಎಷ್ಟು ವಿಸ್ತೃತವಾಗಿರುತ್ತೆ ಅನ್ನುವಂಥದ್ದು. ಇನ್ನು ವಿಡಿಯೋದಲ್ಲಿ ಮುಂದುವರಿಯೋಣ. ನೋಡಿ ವೀಕ್ಷಕರೇ, ಈ 2026-27 ಪರಾಭವನಾಮ ಸಂವತ್ಸರ ಯುಗಾದಿಯಿಂದ ಈ ಮುಂದಿನ ಯುಗಾದಿಯವರೆಗೆ ತೃತೀಯ ಮತ್ತು ಚತುರ್ಥಾಧಿಪತಿಯಾಗಿರತಕ್ಕಂತ ಕಾಕವಾಹನನಾದ ಶನಿದೇವ ಈ ಸಂವತ್ಸರದ ಪೂರ್ತಿ ಪಂಚಮದಲ್ಲಿ ಗೋಚರವಾಗ್ತಾನೆ. ಪಂಚಮದಲ್ಲಿ ಗೋಚರವಾಗ್ತಕ್ಕಂಥದ್ರಿಂದ ಅನೇಕ ಸವಾಲುಗಳು ನಿಮಗೆ ಖಂಡಿತವಾಗ್ಲೂ ಶನಿ ಪರಮಾತ್ಮ ಕೊಡ್ತಾನೆ. ಏನಂತಂದ್ರೆ ಸಾಕಷ್ಟು ದುಡ್ಡು ಬರ್ತಾ ಇರುತ್ತೆ, ಉಳಿಸಕ್ಕಾಗಲ್ಲ. ಸುತ ಧನ ಪರಿಹೀನ ಪಂಚಮಸ್ತೆ ಅಂತ ಕರಿತೀವಿ ನಾವು. ಪಂಚಮ ಭಾವದಲ್ಲಿ ಶನಿ ಪರಮಾತ್ಮ ಗೋಚರ ಆದಾಗ ಈ ಒಂದು ವಾಕ್ಯದಂತೆ ಸತಿಸುತರಲ್ಲಿ ಅನವಶ್ಯಕವಾಗಿರತಕ್ಕಂತ ಕಲಹಗಳು, ದಾಂಪತ್ಯದಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಬಿರುಕುಂಟಾಗುವಂಥದ್ದು, ಮನಸ್ತಾಪಗಳು ಉಂಟಾಗುವಂಥದ್ದು, ತಾಳ್ಮೆ ಅನ್ನುವಂಥದ್ದು ಬೇಕು, ಬುದ್ಧಿವಂತಿಕೆ ಅನ್ನುವಂಥದ್ದು ಬೇಕು. ಸಮಸ್ಯೆಗಳು ಆಗಿಂದಾಗ್ಲೇ ಸರಿ ಮಾಡ್ಕೋಬೇಕು. ಧನ ಸಂಪತ್ತಿನಲ್ಲಿ ಏನಾಗತ್ತೆ, ಎಷ್ಟೋ ದುಡಿತಾ ಇರ್ತೀರಿ, ಅದು ನೀವೇನೋ ಒಂದು ಉದ್ದೇಶಕ್ಕೆ ಇಟ್ಟಿರ್ತೀರಿ, ಆ ಉದ್ದೇಶಗಳು ಪೂರ್ಣ ಆಗದೆ ಇರ್ಬೋದು. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಬೇಕು. ಇದರ ಜೊತೆಗೆ
ಈ ಬಂಧು ಬಂದವರು ಅಥವಾ ನಿಮಗೆ ಅತಿ ಬೇಕಾಗಿರ್ತಕ್ಕಂಥವ್ರ ಬಗ್ಗೆ ಸ್ವಲ್ಪ ಜಾಗರೂಕತೆಯನ್ನ ವಹಿಸಿದ್ರೆ ಸಾಕು. ಇನ್ನು ರಾಹುವಿನ ಫಲ ನೋಡಿ, ಭೂ ವಿವಾದಗಳು, ನಿಮ್ಮ ಸ್ಥಾನಕ್ಕೆ ಚ್ಯುತಿ ಆಗುವಂಥದ್ದು, ಅಥವಾ ನೀವು ಏನೋ ಮೇಲ್ಮಟ್ಟಕ್ಕೆ ಹೋಗ್ಬೇಕಂತೀರಿ, ಇನ್ಯಾರೋ ಕೆಳಗಡೆ ಕಾಲಿಡೋದು ಜಗ್ತಾ ಇರ್ತಾರೆ. ಇನ್ನು ಸ್ವಲ್ಪ ಈ ವಾಹನ ರಿಪೇರಿ, ಮನೆ ರಿಪೇರಿ, ಯಾವುದೋ ಒಂದು ಸುಮ್ಮನೆ ಖರ್ಚಿರುತ್ತೆ, ಮಾಡಬಾರದು ನಾನು ಖರ್ಚು ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು ಅಂತ ನೀವ್ ಅನ್ಕೋತೀರಿ, ಮತ್ತೆ ವೃಥ ಖರ್ಚಾಗಿರುತ್ತೆ. ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು ಮತ್ತು ಸಾಹಸ ಕಾರ್ಯಗಳಲ್ಲಿ ನಿಮಗಂತೂ ಯಶಸ್ಸು ಸಿಗುತ್ತೆ. ನೀವು ರಿಸ್ಕ್ ತಗೊಂಡು ಮುಂದೆ ಹೋದ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗಿನೇ ಇರುತ್ತೆ. ನೀವು ಜಜ್ಮೆಂಟ್ ಮಾಡಿದ್ರೆ ಸಾಕು, ಅದು ಸರಿಯಾಗಿನೇ ಇರುತ್ತೆ, ಪರವಾಗಿಲ್ಲ, ಮಾಡ್ಬೋದು. ರಾಹುವಿನ ಫಲ. ಇನ್ನು ಕೇತುವಿನ ಫಲ ಆಕಸ್ಮಿಕವಾದ ಧನಲಾಭ ಇರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿದ್ರೆ ಸಾಕು. ಅಂದ್ರೆ ಈ ಒಂದು ವರ್ಷದಲ್ಲಿ ಬಹಳ ವಿಶೇಷವಾಗಿ ನಿಮಗೆ ಸಿಗ್ತಕ್ಕಂತ ಒಂದು ಸಾರಾಂಶದ ಫಲವನ್ನು ನೋಡೋಣ, ಆದಾಯ ಫಲವನ್ನು ನೋಡೋಣ, ಜೊತೆಗೆ ಪರಿಹಾರವನ್ನು ನೋಡೋಣ. ನೋಡಿ, ಈ ವರ್ಷ ಪೂರ್ತಿಯಾಗಿ ಗುರುದೇವ ಪರವಾಗಿಲ್ಲ, ಬಲಾಢ್ಯನಿರ್ತಾನೆ. ಗುರುದೇವನ ಪ್ರಭಾವ ತುಂಬಾ ಚೆನ್ನಾಗಿರುತ್ತೆ, ಒಳ್ಳೆ ಫಲಗಳನ್ನ ನೀಡ್ತಾನೆ. ಆದ್ರೆ ಶನಿ ಪಂಚಮ ಶನಿ ಆಗಿರೋದ್ರಿಂದ ಅನೇಕ ಸಮಸ್ಯೆಗಳನ್ನ ತಂದೊಡ್ತಾನೆ. ಅದಕ್ಕೆ ಪರಿಹಾರಗಳನ್ನ ಖಂಡಿತ ತಿಳಿಸ್ಕೊಡೋಣ. ಈ ವಿಚಾರದಲ್ಲಿ ಲಾಭ ಎಷ್ಟಿದೆ, ಈ ಒಂದು ವರ್ಷದಲ್ಲಿ ಎಷ್ಟು ಪರ್ಸೆಂಟೇಜ್ ಲಾಭ ಇರ್ಬೋದು ಅಂತಂದ್ರೆ, ನಿಮ್ಮ ಪ್ರಯತ್ನಕ್ಕೆ ಅನುಸಾರವಾದ ಲಾಭ ಇರುತ್ತೆ. ಜೊತೆಗೆ ಈ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ 70 ಇಂದ 75%, 80% ವರೆಗೂ ಕೂಡ ನಿಮಗೆ ಈ ವರ್ಷ ಆದಾಯ ಸಿಗುವಂತದ್ದು, ಲಾಭಾಂಶ ಸಿಗುವಂತಹ ಸಾಧ್ಯತೆಗಳಿದೆ. ಆಯ ನಿಮಗೆ 70-75% ಇದೆ, ವ್ಯಯ 20-25% ಇದೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮಗೆ ಆಶ್ವೀಜ ಮಾಸ 1, 6, 11ನೇ ತಿಥಿಗಳು, ಶುಕ್ರವಾರ, ರೇವತಿ ನಕ್ಷತ್ರ ಇವು ಘಾತಕವಾಗುವಂಥದ್ದು. ಅಂದ್ರೆ ಈ ಸಮಯವನ್ನ ತಪ್ಪಿಸಿ ನೀವು ನಿಮ್ಮ ಮುಂದಿನ ಕಾರ್ಯವನ್ನ ಮಾಡಬೇಕಾಗುತ್ತೆ. ಬನ್ನಿ, ಹಾಗಿದ್ರೆ ಈ ವರ್ಷದಲ್ಲಿ ನಿಮಗೆ ಪರಿಹಾರ ಏನಿದೆ ಅನ್ನೋದ್ರ ಬಗ್ಗೆ ಖಂಡಿತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಿಮಗೆ ಹೇಗೆ ಅನಿಸ್ತು ಈ ವಿಡಿಯೋ ಅನ್ನುವಂಥದ್ದು ದಯವಿಟ್ಟು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನಮಗೆ ಮುಖ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲೂ ನಮ್ಮ ಚಾನಲ್ ಸಿಗುತ್ತೆ, ಫಾಲೋ ಮಾಡ್ಕೊಳ್ಳಿ. ಬನ್ನಿ, ಹಾಗಿದ್ರೆ ಈ ಒಂದು ವರ್ಷದಲ್ಲಿ 2026-27ನೇ ಸಾಲಿನಲ್ಲಿ ಬರತಕ್ಕಂತಹ ಪರಾಭವ ನಾಮ ಸಂವತ್ಸರದ ಈ ಒಂದು ವರ್ಷದಲ್ಲಿ ನೀವು ಮುಖ್ಯವಾಗಿ ಆಚರಣೆ ಮಾಡಲೇಬೇಕಾಗಿರತಕ್ಕಂತಹ 2 ಮುಖ್ಯವಾದ ಪರಿಹಾರಗಳು ಯಾವುದು ಅಂತಂದ್ರೆ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು. ಯಾವ ರೀತಿ? ನೀವು ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡೋದು, ಅಷ್ಟೋತ್ತರ ಪಠಣ ಮಾಡ್ತಕ್ಕಂಥದ್ದು, ಹಾಗೂ ದೇವರಿಗೆ ಕೆಂಪು ಬಣ್ಣದ ಹೂಗಳನ್ನ ಅರ್ಪಣೆ ಮಾಡ್ತಕ್ಕಂಥದ್ದು. ನಿಮಗೆ ಸಾಧ್ಯವಾದ್ರೆ ಸುಬ್ರಹ್ಮಣ್ಯ ಸ್ವಾಮಿ ಭುಜಂಗ ಸ್ತೋತ್ರವನ್ನ ಪಠಣ ಮಾಡ್ತಕ್ಕಂಥದ್ರಿಂದ ನಿಮಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ನಿಮಗೆ ಏನ್ ಫಲ ಸಿಗುತ್ತೆ ಅಂತಂದ್ರೆ, ಈ ಆರಾಧನೆಯಿಂದ ನಿಮ್ಮ ಜಾತಕದಲ್ಲಿರ್ತಕ್ಕಂಥ ಕುಜದೋಷದ ಪ್ರಭಾವ ಕಡಿಮೆ ಆಗುತ್ತೆ, ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ, ಧೈರ್ಯ ಹಾಗೂ ಆತ್ಮವಿಶ್ವಾಸ ವೃದ್ಧಿ ಆಗುತ್ತೆ, ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ, ಅದ್ಭುತವಾದ ಉಪಯೋಗ ಆಗುತ್ತೆ. ತುಂಬಾ ಸಿಂಪಲ್ ಇದೆ, ಅಷ್ಟೇ ಅದ್ಭುತವಾದ ಪರಿಹಾರ ಇದೆ. ಇನ್ನು 2ನೇ ಪರಿಹಾರ ಯಾವುದು ಅಂತಂದ್ರೆ, ಕೆಂಪು ಬಣ್ಣದ ವಸ್ತುಗಳ ದಾನ ಮತ್ತು ಸೇವೆ. ಏನ್ ಮಾಡ್ಬೇಕು? ಪ್ರತಿ ಮಂಗಳವಾರದ ದಿವಸ ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಈ ತೊಗರಿ ಬೇಳೆ ಅಥವಾ ಕೆಂಪು ವಸ್ತ್ರಗಳನ್ನ ದಾನವನ್ನಾಗಿ ನೀಡತಕ್ಕಂಥದ್ದು, ದಾರಿಯಲ್ಲಿ ಸಿಗುವಂತಹ ಹಸಿದ ಪ್ರಾಣಿಗಳಿಗೆ ಆಹಾರ ನೀಡತಕ್ಕಂಥದ್ದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಈ ತರ ಮಾಡೋದ್ರಿಂದ ಏನ್ ಲಾಭ ಆಗುತ್ತೆ ಅಂತಂದ್ರೆ, ಈ ಸೇವೆಯಿಂದ ನಿಮ್ಮ ಕಾರ್ಯಕ್ಷೇತ್ರಗಳಲ್ಲಿರ್ತಕ್ಕಂಥ ಎಲ್ಲಾ ನಕಾರಾತ್ಮಕತ ಶಕ್ತಿಗಳು ನಾಶವಾಗಿ ಒಂದು ಕೆಲಸದಲ್ಲಿ ಬಡ್ತಿ ದೊರೆಯುವಂಥದ್ದು, ಕುಟುಂಬದಲ್ಲಿ ಇರುವಂತಹ ಕಲಹಗಳು ದೂರ ಆಗುವಂಥದ್ದು, ನೆಮ್ಮದಿ ನೆಲೆಸುವಂಥದ್ದು, ಹಾಗೂ ಆಕಸ್ಮಿಕವಾದ ಧನಲಾಭದ ಯೋಗಗಳು ನಿಮಗೆ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಈ ಒಂದು ಪರಿಹಾರ ಈ ವರ್ಷದ ಅದ್ಭುತವಾದಂತ ಪರಿಹಾರಗಳಲ್ಲಿ ಒಂದಾಗಿರುವಂಥದ್ದು. ಇದನ್ನ ನೀವು ಮಾಡಿದ್ರಿ ಅಂತಂದ್ರೆ ಒಳ್ಳೆ ಲಾಭ, ಒಳ್ಳೆ ಅನುಕೂಲ ಖಂಡಿತ ಸಿಗಲಿ, ಒಳ್ಳೆಯ ಪ್ರಯೋಜನ ಸಿಗಲಿ, ಒಳ್ಳೆ ಅನುಕೂಲತೆಗಳಾಗ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.